ಜಿಲ್ಲೆಗಳಿಂದ ಬಂದಂತೆಲ್ಲ ನನ್ನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರು ಸ್ವಾಗತ ಕೊಡ್ತಾ ಇದ್ದೇನೆ. ಭುವನೇಶ್ವರಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ತಂಡದೊಂದಿಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸುಮಾರು 17-18 ವರ್ಷಗಳಿಂದ ನಾಡು ನುಡಿ ಜಲ ಭಾಷೆ ಗಡಿ ಶೋಷಿತರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ, ಕಾರ್ಮಿಕರಿಗೆ, ರೈತರಿಗೆ ಏನು ನಿರಂತರವಾಗಿ ಹೋರಾಟವನ್ನ ಕರವೇ ಸ್ವಾಭಿಮಾನಿ ಸೇನೆ ಮಾಡ್ಕೊಂಡು ಬಂದಿದೆ. ಈ ವಿಧಾನಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ಇವತ್ತು ವಿಶೇಷವಾಗಿ ಏನು ಕನ್ನಡ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕವನ್ನ ಪಡೆದಂತ ಸುಮಾರು 25-30 ಮಕ್ಕಳಿಗೆ ಗುರುತಿಸಿ ಅವರಿಗೆ ಉತ್ತೇಜನ ಬರಲಿ ಅಂತೇಳಿ ಪ್ರೋತ್ಸಾಹ ಧನ ಮತ್ತೆ ಪ್ರಶಸ್ತಿಯನ್ನ ಒಳಗೊಂಡಂತೆ, ಯೋಧರಿಗೆ ಪ್ರಶಸ್ತಿಯನ್ನ ಒಳಗೊಂಡಂತೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿದಂತ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ಸುಮಾರು ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪಂದಿಸಿ ಅವರಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಿಗೆ ಹಾಗೂ ಏನು ಒಂದು ಕನ್ನಡ ರಾಜ್ಯೋತ್ಸವನ್ನ, ಕನ್ನಡ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡ್ತಾರೆ. ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮ ಕೈಲಾದಂತ ಅಳಿಲು ಸೇವೆಯನ್ನು ಮಾಡುವುದರ ಜೊತೆಗೆ ಹಬ್ಬ ಮಾಡೋದು, ಬಾವುಟ ಹಾರಿಸೋದು, ಸ್ವೀಟ್ ಕೊಡೋದು, ಊಟ ಹಾಕೋದು ವಿಶೇಷವಾಗಿರ್ತದೆ. ಆದ್ರೆ ನಾವು ಬರೀ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ಗೆ ಸೀಮಿತವಾಗದೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಸಹ ಹಮ್ಮಿಕೊಂಡಿದ್ದೀವಿ. ಊಟದ ಸುಮಾರು 1,500-2,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಕರವೇ ಸ್ವಾಭಿಮಾನಿ ಸೇನೆ
ಗಾಂಧಿನಗರ ಕ್ಷೇತ್ರದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಲವಾರು ಇನ್ನು ನಮಗೆ ಗೊತ್ತಿಲ್ಲದೆ ಸುಮಾರು ಸೇವೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಕೊಪ್ಪಳ ಹೋದಾಗ ನೋಡಿರ್ಬೋದು, ಒಂದು ಸರ್ಕಾರಿ ಶಾಲೆ ಶಿಥಿಲಗೊಂಡಿದೆ. ಸುಮಾರು 600 ಮಕ್ಕಳಿದ್ದಾರೆ. ಆ ಶಾಲೆಯನ್ನ ದತ್ತು ತಗೊಳ್ಳುವಂತ ಕೆಲಸವನ್ನ ಮಾಡಿದೀವಿ. 600 ಮಕ್ಕಳಿಗೆ ನಮ್ಮ ಕೊಪ್ಪಳ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪುಸ್ತಕ ವಿತರಣೆ, 600 ತಟ್ಟೆ, ಲೋಟ, ಸಾಮಗ್ರಿಗಳು, ಪೆನ್ನು, ಪುಸ್ತಕವನ್ನ ಉಚಿತವಾಗಿ ವಿತರಣೆ ಮಾಡಿದೀವಿ. ಕರವೇ ಸ್ವಾಭಿಮಾನಿ ಸೇನೆ ಹೋರಾಟವನ್ನ ಮೈಗೂಡಿಸಿಕೊಳ್ಳುವುದಲ್ಲದೆ ಅದರ ಜೊತೆ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದೆ 17-18 ವರ್ಷಗಳಿಂದ. ನನ್ನ ಎಲ್ಲ ಜಿಲ್ಲಾಧ್ಯಕ್ಷಗಳ ಸಹಕಾರದೊಂದಿಗೆ, ತಾಲೂಕು ಅಧ್ಯಕ್ಷಗಳ ಸಹಕಾರದೊಂದಿಗೆ, ಗ್ರಾಮ ಘಟಕ, ಹೋಬಳಿ ಘಟಕದಿಂದ ಹಿಡಿದು ಎಲ್ಲ ನನ್ನ ಇಡೀ ರಾಜ್ಯಾದ್ಯಂತ ಏನು ನನ್ನ ಸೈನಿಕರಿದ್ದಾರೆ ಅವರಿಗೆ ಕೈ ಜೋಡಿಸುತ್ತಾ ಹಲವಾರು ಕೆಲಸವನ್ನ, ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಇವತ್ತು ವಿಶೇಷವಾಗಿ ವಿಭಿನ್ನವಾಗಿ ಗಾಂಧಿನಗರದಲ್ಲಿ ಏನು ಒಂದು ಆಚರಣೆಯನ್ನ ಮಾಡಿದ್ದೀವಿ. ನಮ್ಮ ಕನ್ನಡದ ಹಬ್ಬವನ್ನ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪುನೀತ್ ಕೆಲವು ಅವರು ಮಾಡಿದ ಸೇವೆ, ಬಲ್ದ ಕೈಲಿ ಮಾಡಿದ ಸೇವೆ ಎಡದ ಕೈಗೆ ಗೊತ್ತಿಲ್ಲ, ಆ ರೀತಿ ಹೇಗೆ ಸೇವೆ ಮಾಡಿದ್ರು ಹೋರಾಟಗಾರರು ಕೆಲವ್ರು ಯಾರೋ ಮಾಡ್ಬೋದು ಹೊಟ್ಟೆಪಾಡಿಗೆ ಹೋರಾಟಗಳನ್ನ ಅಥವಾ ಹೊಟ್ಟೆಪಾಡಿನ ಸಂಘಟನೆ, ನಾನು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಿ. ಆದ್ರೆ ನಾವು ನಮ್ಮ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಮುಖ್ಯವಾಗಿ ಶಿಸ್ತನ್ನ ಕಲಿಸುವುದರ ಜೊತೆಗೆ ಏನು ಹೋರಾಟ ಹೇಗೆ ಮಾಡಬೇಕು, ನಾಡು ನುಡಿ ವಿಚಾರ ಬಂದಾಗ ಹೇಗಿರ್ಬೇಕು, ಅನ್ಯಾಯ ಆದಾಗ ನನ್ನ ರೈತರಿಗೆ, ಕಾರ್ಮಿಕರಿಗೆ ಅನ್ಯಾಯ ಆದಾಗ ಹೇಗಿರ್ಬೇಕು, ನಿಮ್ಮ ಹೋರಾಟ ಯಾವ ರೀತಿ ಇರ್ಬೇಕು, ನೀವು ಸೇವೆ ಮಾಡುವ ಮನಸ್ಸಿಟ್ಕೊಂಡು ಬಂದ್ರೆ ಬನ್ನಿ, ಇಲ್ಲಿ ಹಣವನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇರಿ, ಇಲ್ಲೇನಾದ್ರೂ ನೊಂದವರಿಗೆ ಸೇವೆ ಮಾಡೋದಾದ್ರೆ ಕರವೇ ಸ್ವಾಭಿಮಾನಿ ಬನ್ನಿ. ಏನು ಕರವೇ ಸ್ವಾಭಿಮಾನಿ ಸೇನೆ ಅಂತೇಳಿ, ನನ್ನ ಕರವೇ ಸ್ವಾಭಿಮಾನಿ ಸೇನೆಗೆ ಧಕ್ಕೆ ಆದ್ರೆ ನಾನು ಸುಮ್ಮನೆ ಇರಲ್ಲ, ಹಾಗೆ ರಾಜ್ಯಕ್ಕೆ ಧಕ್ಕೆ ಆದಾಗ ನಾನು ಸುಮ್ಮನೆ ಇರಲ್ಲ. ಹಲವಾರು ಕೇಸ್ಗಳು, ಜೈಲುಗಳು ಎಲ್ಲವನ್ನು ನೋಡಿದ್ದೀನಿ ಈ ನಾಡು ನುಡಿ ಜಲಕ್ಕೋಸ್ಕರ. ಹಾಗಾಗಿ ಇವತ್ತೇನು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಎಲ್ಲ ಮಾಧ್ಯಮದ ಮುಖೇನ ಸಾಕಾರ ಕೊಟ್ಟಿದ್ದಕ್ಕೆ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರು, ನನ್ನ ಮಹಿಳಾ ಅಧ್ಯಕ್ಷಗಳು, ಎಲ್ಲ ಪುರುಷ ಅಧ್ಯಕ್ಷಗಳು, ಇಡೀ ಬೀದರ್, ಗುಲ್ಬರ್ಗ, ಬೆಳಗಾವಿ, ಮೈಸೂರು, ಮಂಡ್ಯ, ಕೋಲಾರ, ಕೊಪ್ಪಳ ಎಲ್ಲಾ ಕಡೆಯಿಂದ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಂಡಂತ ಎಲ್ಲ ನನ್ನ ಜಿಲ್ಲಾಧ್ಯಕ್ಷಗಳಿಗೆ, ವಿಭಾಗೀಯ ಅಧ್ಯಕ್ಷಗಳಿಗೆ, ಎಲ್ಲ ನನ್ನ ಮಹಿಳಾ ಅಧ್ಯಕ್ಷಗಳಿಗೆ, ಪುರುಷ ಅಧ್ಯಕ್ಷಗಳಿಗೆ ಅಭಿನಂದಿಸಿ, ನನ್ನ ರಾಜ್ಯ ಸಮಿತಿ ಬೆಂಗಳೂರು ನಗರ ಅಧ್ಯಕ್ಷರುಗಳಿಗೆ, ನನ್ನ ಹಗಲು ರಾತ್ರಿ ಶ್ರಮಿಸಿದಂತ ಕಾರ್ಮಿಕ ಘಟಕ ಅಧ್ಯಕ್ಷರಾದಂತ ಶ್ರೀನಿವಾಸು, ಸುರೇಶ್ ಗಾಂಧಿ, ಅಭಿರಾಮು, ರವಿ ಅವರು, ಯಶವಂತಪುರ ಅಧ್ಯಕ್ಷರು ಶ್ರೀನಿವಾಸ್ ಅವರು, ಇನ್ನೂ ಹಲವರು ನನ್ನ ರಾಜ್ಯ ಸಮಿತಿ ಸಹೋದ್ಯೋಗಿಗಳು, ಬೆಂಗಳೂರು ನಗರಾಧ್ಯಕ್ಷಗಳು, ಎಲ್ಲರೂ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ, ನೀವು ನಮ್ಮ ಮಾಧ್ಯಮ ಮಿತ್ರರು ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸಿ, ನನ್ನ ಸ್ವಾಮೀಜಿಗಳು ಸಹ ಬಂದಿದ್ರು, ಅವ್ರಿಗೂ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮಾನ್ಯ ಸಚಿವರು ಸುಧಾಕರ್ ಅವರು ಬಂದಿದ್ರು, ಮಾನ್ಯ ಮಾಜಿ ಎಂಪಿಗಳು, MLA ಆದಂತ ಶಿವರಾಮೇಗೌಡರು ಬಂದಿದ್ರು, ಶ್ರಾವಣ ಬೆಳಗೊಳ ಅಧ್ಯಕ್ಷ, ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತ ನಮ್ಮ ಬಾಲಣ್ಣ ಅವರು ಬಂದಿದ್ರು, ಹಾಗೆ ಈ ನಮ್ಮ DX ದಯಾನಂದ್ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ, ಅವರು ಬಂದಿದ್ರು. ಹಾಗೆ ಕರ್ನಾಟಕ ಟೂರಿಸಂ, ಕರ್ನಾಟಕಕ್ಕೆ ಮುಖ್ಯಸ್ಥರಾಗಿರುವಂತ AGM ಆದಂತ ದೇವರಾಜ್ ಅವರು ಬಂದಿದ್ರು. ಅದು ಅಲ್ಲದೆ ಅತಿ ಸರಳ ವ್ಯಕ್ತಿತ್ವ ಹೊಂದಿರಂತ ನಮ್ಮ ಡಾಕ್ಟರ್ ಅಂಜನಪ್ಪ ಅವರು ಸಹ ಬಂದು ಅವರ ಹಿತವಚವನ್ನ ನುಡಿದ್ರು. ಹಾಗೆ ನಮ್ಮ ಶಿವಸ್ವಾಮಿ ಅವರು ಬಂದಿದ್ರು. ಇನ್ನು ಅನೇಕ ಗಣ್ಯರು ಬಂದಿದ್ರು. ಹಾಗೆ ಕೆಲವು ಪೊಲೀಸು ಮುಖ್ಯಸ್ಥರುಗಳು ಬಂದಿದ್ರು, ಹೆಸರು ಹೇಳದೆ ಅವರು ಸನ್ಮಾನವನ್ನು ಮಾಡಿಸ್ಕೊಂಡು ಹೋದ್ರು ಬೇಡ ಅಂತೇಳಿ. ಹಾಗೆ ಎಲ್ಲ ನನ್ನ ಸೈನಿಕರು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದಂತ ಎಲ್ಲರಿಗೂ ವಂದಿಸಿ, ಮತ್ತೊಮ್ಮೆ ಮುಗಿದೊಮ್ಮೆ ನನ್ನ ಮಾಧ್ಯಮ ಮಿತ್ರರಿಗೂ ವಂದಿಸಿ ನನ್ನ ನಮಸ್ಕಾರ, ನನ್ನ 2 ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ.